ಹೋಮ್ ಸ್ಟೇಯಿಂದ ಚೆಕ್ಔಟ್ ಆಗೋ ಸಮಯ ಬಂತು. ಎಲ್ರಿಗೂ ನಮಸ್ಕಾರ. ನೀನು ಹೇಳಮ್ಮ ನನ್ನ ಸ್ಟೈಲಲ್ಲಿ. ಅಮ್ಮ ಹೇಳಮ್ಮ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳಮ್ಮ ಇರಲಿ, ಪರವಾಗಿಲ್ಲ, ನಾಚ್ಕೋಬೇಡ. ದೊಡ್ಡಮ್ಮ ಗುಡ್ ಮಾರ್ನಿಂಗ್. ದೊಡ್ಡಮ್ಮ ಬರ ಏನು ಬರ ಇನ್ನೊಂದು ಮನೆ ತಡಿಕೋ, ಈಗ ನೆಕ್ಸ್ಟ್ ಮನೆಗೆ ಮುಗೀತು. ಇವಾಗ ನೆಕ್ಸ್ಟ್ ಇನ್ನೊಂದು ಮನೆ. ಎಷ್ಟು ತಿಂಗಳು ತೂ ಎಷ್ಟು ತಿಂಗಳು ಈಗೆಲ್ಲ ಓಡಾಡ್ಬೋದಾ? 9 ತಿಂಗಳಿಗೆಲ್ಲ ಹುಷಾರಿಲ್ಲ ಅಂತ ಕೇರಳ ಜಿಲ್ಲೆನ ಅದು ಎಲ್ಲ ಹೆಂಗಿದ್ದು? ಚೆನ್ನಾಗದೆ. ರಾತ್ರಿ ತಿಂದಿದ್ದೇನ ಅದು? ನಾನು ನೀನ್ ಕೇರಳಕ್ಕೆ ಹೋಗಿದ್ದ ಬತ್ತೆ ಒಂದ್ ಸ್ವಲ್ಪ ಟೇಸ್ಟ್ ಮಾಡು. ಟೇಸ್ಟ್ ಮಾಡುತ್ತೆ ಇದು ಅದು ಏನೋ ಏನಪ್ಪ ಅದು ಐಸ್ ಕ್ಯೂಬು ಕೋಲ್ಡ್ ಹೊಡಿಯಲ್ವಾ? ಅದೇ ತಿನ್ನು ಒಂಚೂರ. ನೀನೇ ತಿನ್ಸಪ್ಪ. ಒಂಚೂರು ತಿನ್ನು. ಇಲ್ಲ ಕಣೆ ಸ್ವೀಟೇ ಏನ್ ಮಿಂಚ್ತಾ ಇದ್ದೀರಾ? ಏನು ಈ ತರ ಪೊಲೀಸ್ ಡ್ರೆಸ್ ಎಲ್ಲ ಹಾಕೊಂಡು ಈ ತರ ಸಡನ್ ಆಗಿ ಯಾರು ಈ ತರ ಎಲ್ಲ ಎಂಟ್ರಿ ಕೊಟ್ಬಿಟ್ರಲ್ಲ ಅಂತೀನಿ. ಮುಂದೆ ತಿರ್ಗೋ, ಮುಂದೆ ಏನ್ ಹೆಂಗ್ ಕಾಣಿಸ್ತದೆ ನೋಡ. ಹಂಗೆ ನೀನು ನಿನ್ ಮಗ ಸೇಮ್ ನೋಡು, ಪೊಲೀಸರಿಗೆ ಉದ್ದಕ್ಕೆ ಹೈಟ್ ಇರೋದಕ್ಕೂ ಅದಕ್ಕೂ ಹಂಗೆ ಕಾಣಿಸ್ತಿರೋದು. ದಿನ ಆದ್ರೂ ಮನೇಲಿ ಬಂದವ್ರ ಕೈಲಿ ಈಗ ಅಡುಗೆ ಮಾಡ್ಸೋದು ಎಷ್ಟು ಸರಿ. ಇದೊಂದು ಹೇಳ್ಬಿಟ್ಲು ಹುಷಾರಿಲ್ಲ ಅಂತ, ಮಾಡಕ್ ಆಯ್ಕಿಲ್ಲ ಅಂತ ಹೇಳದ್ಬಿಟ್ಟು ಹುಷಾರಿಲ್ಲ ಅಂತ ಒಂದು ಕಾರಣ ಕೊಟ್ಬಿಟ್ಟಿದ್ದು. ದೊಡ್ಡಮ್ಮ ನೀವು ಮತ್ತೆ ನಮ್ಮ ಇಬ್ರಿಗೂ ಬುದ್ಧಿ ಇಲ್ಲ, ಬಂದು ಕೆಲಸ ಮಾಡ್ಕೊಡ್ತಿದ್ದೀರಾ. ಹಂಗೆ ಅಲ್ಲ, ಬಂದಿರ್ತೀವಿ ಅಲ್ವಾ, ರೆಸ್ಟ್ ಆಗ ಹೋಗ್ಬೇಕು. ಅವ್ರು ಮಾಡ್ಕೊಟ್ಟಿದ್ನ ತಿನ್ಕೊಂಡು ಬರೋ ಒಂದಿನ ಅವ್ರಿಗೆ ಮಾಡ್ಕೊಟ್ಬಿಟ್ಟು ಹೋದ್ರೆ ನಾವು ಪಾಪ ಸ್ಪೆಷಲ್ ಆಗಿ ಮಾಡ್ಕೊಟ್ಟಿದ್ದಾಗ ನಮ್ಮ ಅಕ್ಕಂದಿರು ಬಂದಿದ್ರು ಮಾಡ್ಕೊಟ್ಟು ಹೋದ್ರು ಎಷ್ಟು ಖುಷಿ ಇತ್ತಲ್ವಾ ಅಂತ ಅನ್ಸುತ್ತೆ. ಅವ್ರಿಗೂ ಖುಷಿ ಆಗ್ಬೇಕು. ನಾವು ಬಂದಿದ್ದು ಓದಿದವ್ರಿಗೆ ಖುಷಿಯಾಗಿರ್ಬೇಕು ಇವತ್ತು. ಅಯ್ಯೋ ಬಂದಿದ್ರಲ್ಲ ಅಂತ ಅನ್ಸ್ಕೋಬಾರ್ದು. ಕಂಚೆ ಸರಿ ಮತ್ತೆ ಹೆಂಡತಿ ಸತ್ತೋದ್ಲಾ? ಅಯ್ಯೋ ಅಪ್ಪು ಹೆಂಡತಿ ಸತ್ತೋದ್ಲಂತೆ. ಅಪ್ಪು ಹೆಂಡತಿ ಸತ್ತೋದ್ಲಂತೆ. ನಾನು 2ನೇ ಮದುವೆ ಆಯ್ತು ಬಿಡು. ನೀನು ಆಯ್ತು ಅಪ್ಪು ಆಯ್ತು. ಆಯ್ತು ಅಂತೆ ಅಮ್ಮ, ಆಯ್ತು ಅಂತವನೇ ಕಣಮ್ಮ. ಆಯ್ತು ಕಲ್ ಮಾಡಿ ಕೈ ಕಳ್ತಿದೆ. ಅಪ್ಪು ಹೆಂಡತಿ ಸತ್ತೋದ್ಲಂತೆ. ಅಪ್ಪು ಹೆಂಡತಿ ಸತ್ತೋದ್ಲಂತೆ. ನಾನು ಮದ್ವೆ ಆಯ್ತೀನಿ ಅಂದಿದ್ದಕ್ಕೆ ಚಾಕು ಉಜ್ತಾ ಇದೀಯ ನೀನು? ಯಪ್ಪ, ಜಸ್ಟ್ ಕಾಮಿಡಿ ಅಷ್ಟೇ ಇದು. ನನ್ಕಿಂತ ಚಿಕ್ಕವನು ನಮ್ಮ ಅವನ ಮಗ. ಜಸ್ಟ್ ಕಾಮಿಡಿ ಕಳಿಸಿದ ಅಷ್ಟೇ, ಸೀರಿಯಸ್ ಆಗಿ. ಡಿಫ್ರೆಂಟ್ ಆಗಿ ನಾನು ಯೂಟ್ಯೂಬ್ ನೋಡಿ ಮಾಡಿರೋದು. ಯಾರು ಮಾಡಿರೋದು? ಕೊಬ್ಬರಿ ಮಾಡಿರೋದಿಲ್ಲ. ಏನ್ ಕೊಬ್ಬರಿ? ಕೊಬ್ಬರಿ ತಿನ್ನ ಕೊಬ್ಬರಿ ಚೆನ್ನಾಗೈತೆ ಅಲ್ವಾ? ನೀನು ತಿನ್ನು. ಅನ್ನಿಸ್ತದ? ಸೂಪರ್ ಆಗಿ ಟೇಸ್ಟ್ ಇತ್ತು. ಕೊಬ್ಬರಿ ಎಣ್ಣೆ ಅದು. ಟ್ರೈ ಮಾಡು. ನೀನು ಟ್ರೈ ಮಾಡು. ಮಮ್ಮಿ ಮನೆಗೆ ಬಂದಿದ್ದಕ್ಕೆ ಚಿಕನ್ ಪಲಾವು, ಚಿಕನ್ ಗ್ರೇವಿ ಎಲ್ಲ ಅಡುಗೆ ಮಾಡಿದ್ರು. ಚೆನ್ನಾಗಿ ಎಲ್ಲ ಕಡೆನೂ ಬ್ಯಾಟಿಂಗ್ ಆಡ್ಕೋಗೋದಂತ ಬಂದಿದ್ದು. ಏನಕ್ಕೆ ತಟ್ಟೆಲಿ ಏನು ಹಾಕೊಂಡೇ ಇಲ್ಲ? ನೀವು ಡಯಟಲ್ಲಿದ್ದೀರಾ?
ಎಲ್ಲ ತಿನ್ಬಿಟ್ಟು ಖಾಲಿ ಮಾಡ್ಬಿಟ್ಟು ಕುಂತವ್ನಿ ಏನೋ. ನೀವು ಇನ್ನೂ ಡಯಟಲ್ಲಿ ಇದ್ದೀರಾ ಅಲ್ವಾ? ಪಪ್ಪಚ್ಚೆ ಮಮ್ಮಿ ಅದು ಯಾಕೆ ಮಮ್ಮಿ ರೈಸ್ ಇಷ್ಟಿಷ್ಟ ಹಾಕ್ಕೊಟ್ಟಿದೆ ಪಪ್ಪ 2 ಐಕ್ಳಿಗೆ? ಜಾಸ್ತಿ ತಿನ್ನಲ್ಲ ನಾವು. ಅದೇನಕ್ಕೆ ಬರೀ ರೈಸ್ ಇಷ್ಟ ಹಾಕ್ಕೊಂಡಿದ್ದೀರಾ? ಹೊಟ್ಟೆ ತುಂಬ ಇದು ಸ್ವಲ್ಪ ಇರಲಿ ಪರವಾಗಿಲ್ಲ, ನಾಚ್ಕೋಬೇಡಿ. ಸ್ವಲ್ಪ ಹಾಕಿಸ್ಕೊಳ್ಳಿ, ನಾಚ್ಕೋಬೇಡಿ. ಬೇಡ ಬೇಡ ಬೇಡ. ಚೆನ್ನಾಗಿ ಬ್ಯಾಟಿಂಗ್ ಮಾಡುವ ಹೋಳಿ. ಬರುದೇ ನಿಮ್ಮ ವಾಸನೆ ಏನು ಗೊತ್ತಾ? ಹೋಗಿದ್ದು ಬರುದೇ ಅಂತ. ಇಲ್ಲ ಗಗನ್ ಬಾಯ್ ಬಾಯ್ ಗೈಸ್. ಇವಾಗ ನಮ್ಮ ಮನೆಗೆ ಹೋಗೋದು, ನಾವು ಎಲ್ಲೇ ಸುತ್ತಾಡೋದು ನಮ್ಮ ಮನೆಗೆ ಹೋಗೋದು ತಪ್ಪಲ್ಲ ಅನ್ನೋ ಈಗ ನಮ್ಮ ಮನೆಗೆ ಹೋಗ್ತಿದ್ದೀವಿ. ಆಮೇಲೆ ಬೇಕ್ರಿಗೆ ಪೇ ಮಾಡಕ್ಕೆ ಫೋನ್ ಎತ್ಕೊಬರ್ಬೇಕು ತಾನೆ ನೀನು. ಅಮ್ಮ ಬೇಕ್ರಿಗೆ ಪೇ ಮಾಡ್ಬೇಕಂತ ಫೋನ್ ಬಿಟ್ಬಿಟ್ಟು ಬಂದಿರೋದು ಕಣಮ್ಮ. ಏನು ಪಾದಯಾತ್ರೆ ಮಾಡಮ್ಮ. ನಾವು ಬೊಲ್ಲಳ್ಳಿ ಗಂಟೆ ನಡ್ಕೋದು ಹೆಂಗಿರುತ್ತೆ ಹೇಳು? ಅಲ್ವಾ, ಏನಕ್ಕಿದ್ರೆ ಮಾಡಬಾರ್ದಪ್ಪ. ನಾನು ನೀನು ಬೊಲ್ಲಳ್ಳಿವರೆಗೂ ನಡ್ಕೊಂಡಮ್ಮ. ಹಾಂ ನಡ್ಕೊಂಡೆ. ಅಮ್ಮ ನೀವು ಬಸ್ ಹತ್ತಿ ನಾನಪ್ಪ ಪಾದಯಾತ್ರೆ ಮಾಡ್ಕೊಬತ್ತೀವಿ. ಮತ್ತೆ ಗೈಸ್, ನಮ್ಮ ಅಮ್ಮನ ಬರ್ತ್ಡೇ ಶಾಪಿಂಗ್ ನಡೀತೈತೆ ಇವಾಗ. ನಮ್ಮ ಅಮ್ಮಂಗೆ ನಾನೇ ಸೀರೆ ಕೊಡಿಸ್ತಾರೆ ಅಲ್ವಮ್ಮ? ಗೈಸ್, ನಾನೇನು ಕೊಡಿಸ್ತಾ ಇಲ್ಲ. ನಮ್ಮ ಅಮ್ಮನ ಬರ್ತ್ಡೇ ನಮ್ಮ ಅಮ್ಮನ ದುಡ್ಡಾಗ ನಮ್ಮ ಅಮ್ಮನೇ ಶಾಪಿಂಗ್ ಮಾಡ್ಕೊತಿರೋದು. ಅಮ್ಮ ಬೇಗ ತಗೋಬೇಕು ಕಣಮ್ಮ ನೀನು. ನಮ್ಮ ಅಮ್ಮನ ಸೀರೆ ಅಂಗಡಿ ಕರ್ಕೊಂಡ್ಬಂದ್ರೆ ಒಂದು ದೊಡ್ಡ ತಲೆ ನಾವು ದೊಡ್ಡಮ್ಮ ನಮಗೆ. ಇದಪ್ಪ ನೀನು ಸೀರೆ ತಗೊಟ್ಟಿದ್ ನೀನಪ್ಪ. ಸೀರೆ ತಗೊಟ್ಟವಳು ನಾನು. ಏನ್ ಚೆನ್ನಾಗಿ ಮಾಡ್ತಾರೆ. ಎಷ್ಟು ನಿಜ ಹೇಳ್ಬೇಕಾದ್ರೆ ನಾನು ತಗೊಟ್ಟಿಲ್ಲ, ಈ ಕೋತಿನೂ ತಗೊಟ್ಟಿಲ್ಲ, ನಮ್ಮ ಅಮ್ಮನೇ ತಗೊಂಡಿರೋದು. ಇಲ್ಲ ಗೈಸ್, ನಾನೇ ತಗೊಂಡಿರೋದು. ಅತ್ತೆಗೆ ಯಾವಾಗಲೇ ದುಡ್ಡು ಕೊಟ್ಟಿದ್ದೆ ಗೈಸ್. ಕೋಣೆ ಕೊಟ್ಟಿದ್ದೆ ಕಣೆ. ಇದು ಬಾ ದೊಡ್ಡಮ್ಮ. ಬಾಯ್. ಏನು ಸುಧಣ್ಣ ಆಯ್ ನಾನು ವೆಲ್ಕಮ್ ಮಾಡಕ್ಕೆ ಕೇಕ್ ಇಟ್ಕ ಕೂತಿರೋದ ನೀವು? ಏನು 3 ಜನ ಹುಡುಗಿರ್ ನೋಡಕ್ ಬಂದಿದ್ರಾ? ಬೇಡ ನನಗೆ. ಏನು 3 ಜನ ಹುಡುಗಿರ್ ನೋಡಕ್ ಬಂದಿದ್ರಾ? ಮೀಟ್ ಮಾಡ್ಬಿಟ್ರಾ? ನನ್ಗ ಪರಿಚಯ ಮಾಡಿಸ್ಬಿಡ್ತೀನಿ. 5 ನಿಮಿಷ ವೆಯ್ಟ್ ಮಾಡಿ. 5 ನಿಮಿಷ ವೆಯ್ಟ್ ಮಾಡಿದಿದ್ರೆ ನಾನು ಮೀಟ್ ಮಾಡುವೆ. ಸೀರಿಯಸ್ ಆಗಿ ಕೊಟ್ಬಿಟ್ಟ. ಎಷ್ಟೊತ್ತಲ್ಲಿ ಬಂದೆ? ಬೂಟ್ಸ್ ಹ್ಯಾಪಿ ಬರ್ತ್ಡೇ ವರ್ಷಿತ್ತು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅನಿತಾ. ಅಮ್ಮಲ್ಲ ಹೇಳ್ಕತ್ತು ಅಲ್ಲೇ ತಂದ ಬಾಡಿ ನೋಡ್ಲಿ ಅಂತ ಕೂತಿರೋದು ಹಿಂಗೆ ನೀನು. ಪಕ್ಕ ಮಗ ಇದೆಯಕ್ಕಲ್ಲ ಮಾತ್ರ ನೀನು. ಹಾಂ, ಹೆಣ್ಣೈಕ್ಳು ಬಾಡಿ ನೋಡ್ಲಿ ಅಂತ ಜರ್ಕಿ ಬಿಸಾಕ್ಬಿಟ್ಟು ಕುಂತಿರೋದ ಹಿಂಗೆ ನೀನು ಮೇಗ್ಲದ ಪಕ್ಕ ಮಗ. ಮಾತಾಡ್ಲಾ? ಹೇಳ ತೋರ್ಸು, ನಿನ್ನ ಬಾಡಿ ತೋರ್ಸು ಹಂಗೆ. ಮಕ್ಕ ಮಾಡು. ಪಾಪ ಡೋಂಗಿ ಅಂತ ಬರ್ಸ್ಕೊ ಬಂದಿರಲ್ಲ ಅಂತ ಮಕ್ಳಿರ್ಬೇಕು. ಚಲೋ ಹ್ಯಾಪಿ ಬರ್ತ್ಡೇ ಹೇಳಿ. ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಸಂಡೋಂಗಿ ಬರ್ತ್ಡೇಗೆ ಹ್ಯಾಪಿ ಬರ್ತ್ಡೇ ಸಂಡೋಂಗಿ. ಎಂತ ಲೂಸ್ ಇರ್ಬೇಕು ನೀವು. ಏನು ಕೊಡಿ ಆಯ್ತು. ತಿನ್ಸಮ್ಮ ಫೋಟೋ ಅಂತ ಕ್ಲಿಕ್. ನಾನು ಕೇಕ್ ತಿನ್ನಿಸ್ತಾ ಇದ್ದೀನಿ ನಿನ್ಗೆ. ನಾನು ತಿನ್ಸ್ಕೊ. ಇದಿಷ್ಟೇನಾ? ಸರಿ, ನಾನು ಲಾಗ್ ಮಾಡ. ಬೇಡ, ನೀನು ತಿನ್ಸ್ಬಿಡ, ನಾನು ತಿನ್ಸಲ್ಲ. ಈ ಥರ ಬ್ಯಾಟಿಂಗ್ ಮಾಡ್ತಿದ್ದೀರಿ. ಅದು ಲೈನಕ್ಕೆ, ಅದು ಒಂದು ಕಡೆಯಿಂದ ಎಲ್ಲ ಒಂದು ಕಡೆಯಿಂದ. ನನ್ನ ಕಡೆ ಇಷ್ಟ ಹಿಡಿದಿರೋದು. ನಿನ್ನ ನೋಡು ಪ್ಲೇಟ್ನೇ ಹಸ್ಬಿಟ್ಟ. ಚಾತ ಕೇಕ್ ಚೆನ್ನಾಗಿದ್ದ? ನಾನೇ ತಂದವಳು. ನಮ್ಮ ತಾತ ಆಯ್ತು ಅಂತ ನಾನು ತಂದಿದ್ದೆ ಅಷ್ಟೇ. ನೀವು ತಗೊಳ್ಳಿ, ನೀವು ಚೆನ್ನಾಗಿರುತ್ತೆ. ನೋಡ್ದು ನಾವೆಲ್ಲ ತಿನ್ಸಿದ್ದೆ. ಅರ್ಧ ಕೆಜಿ ಕೇಕ್ ಬಂದು ವರ್ಷಿತ್ತು ಬರ್ತಡೆ ಹಳೆ ವಿಡಿಯೋ ಆಗಿರುತ್ತೆ.
ನಾ ಈ ವಿಡಿಯೋ ಏನಕ್ಕೆ ಅಪ್ಲೋಡ್ ಮಾಡಿರಲ್ಲ ಅಂದರೆ ನಾನು ಒಂದು ವೀಕು ವೀಡಿಯೋ ಅಪ್ಲೋಡ್ ಮಾಡೋದನ್ನ ನಿಲ್ಲಿಸಿರ್ತೀನಿ. ಅವಾಗ ಮಾಡ್ಕೊಂಡಿದ್ದು ವೀಡಿಯೋ ಆಗಿದ್ದರಿಂದ ಬೇರೆ ಬೇರೆ ವೀಡಿಯೋಸ್ನ ಅವತ್ತು ಅಪ್ಲೋಡ್ ಮಾಡ್ತಾ ಇದ್ರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಅದಕ್ಕೆ ಈ ವಿಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಎಲ್ಲ ಲೈಕ್ ಮಾಡಿ. ಹಾಗೆ ನಾನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು.